ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಬುಧ ಗ್ರಹವು ತನ್ನದೇ ಆದ ಮಿಥುನ ರಾಶಿಯಲ್ಲಿ ಚಲಿಸುವುದು ಮತ್ತು ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಜೊತೆಗೆ ಈ ವಾರ ಶುಕ್ರನು ತನ್ನ ಉನ್ನತ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾನೆ. ಗ್ರಹಗಳ ಈ ವಿಶೇಷ ಸಂಯೋಗದಿಂದಾಗಿ ಜನರಿಗೆ ಉತ್ತಮ ಲಾಭ ದೊರಕುವುದು. ಹಾಗಾಗಿ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಕೆಲವು ರಾಶಿಗಳಿಗೆ ಸೇರಿದ ಜನರು ಅಪಾರ ಲಾಭ ಮತ್ತು ಪ್ರಗತಿಯನ್ನು ಗಳಿಸಲಿದ್ದಾರೆ. ಸ್ವಲ್ಪ ಸಮಸ್ಯೆಗಳು ಎದುರಾದರೂ ಕೂಡ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಪ್ರೀತಿಯ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷವನ್ನು ಗಳಿಸುವರು. ಜುಲೈ 27 ರಿಂದ ಆಗಸ್ಟ್ 2 ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ದೃಷ್ಟಿಯಿಂದ ರಾಹು ಮೊದಲನೇ ಭಾವದಲ್ಲಿ ಇರುವ ಕಾರಣ ಈ ವಾರ ಇತರ ದೃಷ್ಟಿಕೋನ ನೋಡಿ ಹೊಸದನ್ನು ಕಲಿಯಲು ನೀವು ತುಂಬಾ ಹಿರಿಯರಾಗಿ ಬಿಟ್ಟಿರಿ ಎಂದು ಅನಿಸಬಹುದು. ಇಂತಹ ಸಂದರ್ಭದಲ್ಲಿ ಅತಿಯಾಗಿ ಯೋಚಿಸುವ ಬದಲು ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಿ ಮತ್ತು ನಿಮ್ಮ ಸೃಜನಶೀಲ ಮತ್ತು ಚುರುಕಾದ ಮನಸ್ಸಿನಿಂದ ಯಾವುದನ್ನಾದರೂ ಸುಲಭವಾಗಿ ಕಲಿಯಬಹುದು ಎಂಬುದನ್ನು ಮರೆಯಬೇಡಿ. ಈ ವಾರ ಭೂಮಿ, ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳ ಮೇಲೆ ಗಮನ ಕೇಂದ್ರೀಕರಿಸಿ, ಏಕೆಂದರೆ ಇಂತಹ ಯೋಜನೆಗಳಲ್ಲಿ ಹೂಡಿಕೆಗೆ ಈ ಸಮಯ ಅನುಕೂಲಕರವಾಗಿದೆ. ಈ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಮತ್ತು ಸದ್ಬಳಕೆ ಮಾಡಿಕೊಳ್ಳಿ. ಈ ವಾರ ಕುಟುಂಬದ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಿ, ಇಲ್ಲದಿದ್ದರೆ ಕುಟುಂಬ ಸದಸ್ಯರ ಬಗ್ಗೆ ಅಸಮಾಧಾನ ಮೂಡಬಹುದು. ಚಂದ್ರ ರಾಶಿಯ ದೃಷ್ಟಿಯಿಂದ ಕೇತು 7ನೇ ಭಾವದಲ್ಲಿ ಇರುವ ಕಾರಣ ಈ ವಾರ ಪಾಲುದಾರಿಕೆಯಲ್ಲಿ ಯಾವುದೇ ಹೊಸ ಯೋಜನೆ ಪ್ರಾರಂಭಿಸಲು ಅನುಕೂಲಕರವಾಗಿದ್ದು, ನೀವು ಮತ್ತು ನಿಮ್ಮ ಪಾಲುದಾರ ಇಬ್ಬರಿಗೂ ಲಾಭವಾಗಲಿದೆ. ಆದರೆ ಪಾಲುದಾರರೊಂದಿಗೆ ಸೇರುವ ಮೊದಲು ಚೆನ್ನಾಗಿ ಯೋಚಿಸಿ, ಸಂವಹನ ಕಡಿಮೆಯಾದರೆ ವಿವಾದ ಉಂಟಾಗಬಹುದು. ಮನೆಯಿಂದ ದೂರ ಓದುವ ವಿದ್ಯಾರ್ಥಿಗಳಿಗೆ ಕುಟುಂಬಕ್ಕೆ ಸಂಬಂಧಿಸಿದ ಆಘಾತಕಾರಿ ಸುದ್ದಿ ಬಂದು ಓದಿನಲ್ಲಿ ಏಕಾಗ್ರತೆ ತಪ್ಪಬಹುದು. ನಿಮ್ಮ 5ನೇ ಮನೆಯ ಮೂಲಕ ಮಂಗಳ ಗ್ರಹ ಚಲಿಸುವುದರಿಂದ ಈ ತಿಂಗಳಲ್ಲಿ ಪ್ರೀತಿ, ಮಕ್ಕಳು, ಸೃಜನಶೀಲ ಕೆಲಸ ಮತ್ತು ವೈಯಕ್ತಿಕ ಯೋಜನೆಗಳಲ್ಲಿ ಗಮನಾರ್ಹ ಚಟುವಟಿಕೆ ಉಂಟಾಗುತ್ತದೆ. ಪ್ರಣಯ ಸಂಬಂಧವು ಹೆಚ್ಚು ತೀವ್ರವಾಗುತ್ತದೆ. ನೇರ ಸಂಭಾಷಣೆ ಅಥವಾ ಅನಿರೀಕ್ಷಿತ ಭೇಟಿಯು ನಿಮ್ಮ ಮತ್ತು ನಿಕಟ ವ್ಯಕ್ತಿಯ ನಡುವಿನ ವೇಗವನ್ನು ಬದಲಾಯಿಸುತ್ತದೆ. ನಿಮಗೆ ಮಕ್ಕಳಿದ್ದರೆ ಅವರ ಅಧ್ಯಯನ ಚಟುವಟಿಕೆಗಳು ಅಥವಾ ಪ್ರಮುಖ ನಿರ್ಧಾರಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ನೀವು ಎದುರಿಸಬೇಕಾಗುತ್ತದೆ. ಮಂಗಳ ಗ್ರಹವು ನಷ್ಟವನ್ನು ತರುವುದರಿಂದ ದಯವಿಟ್ಟು ವ್ಯವಹಾರಕ್ಕಾಗಿ ದೊಡ್ಡ ಹೂಡಿಕೆಗಳಿಂದ ದೂರವಿರಿ. ವೈಯಕ್ತಿಕ ವಿಷಯಗಳಲ್ಲಿ ಬಹಳಷ್ಟು ವೆಚ್ಚಗಳು ಉಂಟಾಗುತ್ತವೆ. ಸ್ಪರ್ಧಾತ್ಮಕ ಪರಿಸ್ಥಿತಿ ಉದ್ಭವಿಸುತ್ತದೆ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಮತ್ತು ನೀವು ಬಯಸುವ ಫಲಿತಾಂಶವನ್ನು ಪಡೆಯಲು ನೀವು ಗಣನೀಯ ಪ್ರಯತ್ನವನ್ನು ಮಾಡುತ್ತೀರಿ. ಶುಕ್ರನು 8ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಗಮನವಿರುತ್ತದೆ. ನೀವು ಪಾಲುದಾರ, ಕುಟುಂಬ ಸದಸ್ಯರ ಮೂಲಕ ಹಣವನ್ನು ಪಡೆಯುತ್ತೀರಿ. ಇತ್ಯರ್ಥ, ಮರುಪಾವತಿ ಅಥವಾ ಪೂರ್ಣಗೊಳಿಸಲು ಸಮಯ ತೆಗೆದುಕೊಂಡ ಹಣಕಾಸಿನ ವ್ಯವಸ್ಥೆ. ಖಾಸಗಿ ಸಂಬಂಧವು ಹತ್ತಿರವಾಗುತ್ತದೆ ಮತ್ತು ಪ್ರಾಮಾಣಿಕ ಸಂಭಾಷಣೆಯ ಮೂಲಕ ನೀವು ಆಳವಾದ ನಂಬಿಕೆಯನ್ನು ಅನುಭವಿಸುವಿರಿ. ಕೆಲಸದಲ್ಲಿ ನೀವು ಹಣ, ದಾಖಲೆಗಳು ಅಥವಾ ಇನ್ನೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳನ್ನು ಒಳಗೊಂಡಿರುವ ಗೌಪ್ಯ ವಿಷಯದಲ್ಲಿ ಭಾಗಿಯಾಗುತ್ತೀರಿ. ರಿಪೇರಿ, ವೈದ್ಯಕೀಯ ಅಗತ್ಯಗಳು ಅಥವಾ ಹಣಕಾಸಿನ ಬಾಧ್ಯತೆಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚವನ್ನು ಸಹ ನೀವು ನೋಡುತ್ತೀರಿ. ಆಸ್ತಿ ಅಥವಾ ಉಳಿತಾಯದ ಬಗ್ಗೆ ಕುಟುಂಬ ಚರ್ಚೆ ನಡೆಯುತ್ತದೆ ಮತ್ತು ಹಿಂದೆ ಸ್ಪಷ್ಟವಾಗಿಲ್ಲದ ಹಣಕಾಸಿನ ಸಮಸ್ಯೆಗೆ ಅಂತಿಮವಾಗಿ ನಿರ್ದಿಷ್ಟ ಉತ್ತರ ಸಿಗುತ್ತದೆ. ನಿಮ್ಮ ಮೊದಲ ಮನೆಯಲ್ಲಿ ಹುಣ್ಣಿಮೆಯು ಈ ತಿಂಗಳಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಗಮನಾರ್ಹ ತಿರುವು ತರುತ್ತದೆ. ಇದು ನೀವು ಸ್ವಾರ್ಥಿಗಳಾಗಿರುತ್ತೀರಿ. ಕೆಲಸದಲ್ಲಿ ನೀವು ಗೋಚರಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ ಅಥವಾ ನಿಮ್ಮ ಪ್ರಯತ್ನಗಳನ್ನು ಇತರರ ಮುಂದೆ ಇಡುವ ಕೆಲಸವನ್ನು ಪೂರ್ಣಗೊಳಿಸುತ್ತೀರಿ. ಸಂಬಂಧವು ಒಂದು ಪ್ರಮುಖ ಹಂತವನ್ನು ತಲುಪುತ್ತದೆ. ನೇರ ಸಂಭಾಷಣೆಯು ಪರಿಸ್ಥಿತಿಯನ್ನು ಸ್ಪಷ್ಟಪಡಿಸುತ್ತದೆ. ನೀವು ನಿಮಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ, ವಿಶೇಷವಾಗಿ ಬಟ್ಟೆ, ಆರೋಗ್ಯ ಅಗತ್ಯಗಳು, ಪ್ರಯಾಣ ಅಥವಾ ನೀವು ಸ್ವಲ್ಪ ಸಮಯದಿಂದ ಬಯಸುತ್ತಿರುವ ಯಾವುದನ್ನಾದರೂ. ನಿಮ್ಮ ಗಮನ ಅಗತ್ಯವಿರುವ ನವೀಕರಣದೊಂದಿಗೆ ಕುಟುಂಬದ ಸದಸ್ಯರು ನಿಮ್ಮನ್ನು ಸಂಪರ್ಕಿಸುತ್ತಾರೆ. ನೀವು ಕೆಲಸ, ಕುಟುಂಬ ಅಥವಾ ಪ್ರಮುಖ ವೈಯಕ್ತಿಕ ಅಪಾಯಿಂಟ್ಮೆಂಟ್ಗೆ ಸಂಬಂಧಿಸಿದ ಸಣ್ಣ ಪ್ರಯಾಣವನ್ನು ಸಹ ಮಾಡುತ್ತೀರಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪಕ್ಷಿಗಳಿಗೆ ಬೇಳೆಕಾಳುಗಳನ್ನು ತಿನ್ನಲು ನೀಡಿ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಜುಲೈ 27 ರಿಂದ ಆಗಸ್ಟ್ 2 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.